ಟೇಸ್ಟ್ ಅಂತೂ ಸೂಪರ್ ಆಗಿದೆ. ತಿಂತಾ ಇದ್ರೆ ತಿನ್ಬೇಕು ಅಂತಾನೆ ಅನ್ನಿಸ್ತಾ ಇತ್ತು. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಇವಾಗ ಟ್ರೆಂಡಿಂಗ್ ಅಲ್ಲಿರುವಂತಹ ರೆಸಿಪಿ ಬಂದು ಎಗ್ ಪೊಟ್ಯಾಟೊ ಫ್ರೈ. ಇದನ್ನ ಬಿಗ್ ಬಾಸ್ ಕಂಟೆಂಟ್ ಆದಂತಹ ರಘು ಅವ್ರು ಮಾಡಿದಂತಹ ರೆಸಿಪಿ. ಇದು ತುಂಬಾನೇ ಚೆನ್ನಾಗಿದೆ. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಸೊ ಅದಕ್ಕೆ ನಾವು ಕೂಡ ಟ್ರೈ ಮಾಡಿದೀವಿ. ಸೊ ಇವಾಗ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಕಾಯ್ದಾದ್ಮೇಲೆ ಫ್ರೆಂಚ್ ಫ್ರೈಸಿಗೆ ಯಾವ ತರ ಕಟ್ ಮಾಡ್ಕೊಂಡಿರ್ತೀವಿ ಪೊಟ್ಯಾಟೋನ, ಆ ರೀತಿನೇ ಕಟ್ ಮಾಡ್ಕೊಂಡು ಎಣ್ಣೆ ಕಾಯ್ದ್ಮೇಲೆ ಹಾಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಾ ಅಲ್ವಾ, ಪೊಟೊಟೊನು ಫ್ರೈ ಆಗಿದೆ ಚೆನ್ನಾಗಿ. ಇವಾಗ ಪೊಟೊಟೊನೆಲ್ಲ ಸೈಡ್ ಮಾಡ್ಕೊಂಡು ನಾವು ನಂತರ ಇದಕ್ಕೆ 2 ಮೊಟ್ಟೆನ ನಾನು ಹಾಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದ್ರೆ ಇನ್ನೂ ಒಂದು ಕೂಡ ಮೊಟ್ಟೆನ ಹಾಕೋಬಹುದು. ಇವಾಗ ಅದೇ ಪ್ಯಾನಿಗೆ ನಾವು ಮೊಟ್ಟೆನ ಹಾಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪು ಹಾಗೆ ಖಾರಕ್ಕೆ ಅಚ್ಕಾರ ಪುಡಿನ ಹಾಕೊಂಡು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಖಾರದ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಮೊಟ್ಟೆನ ಎಗ್ ಬರ್ಜಿ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಇವಾಗ ಪೊಟೊಟೊ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ನಿಮ್ಗೇನಾದ್ರೂ ಖಾರ ಬೇಕು ಇನ್ನು ಸ್ವಲ್ಪ ಅನ್ನೋದಾದ್ರೆ ಟೇಸ್ಟ್ ನೋಡ್ಕೊಂಡು ಮತ್ತೆ ನೀವು ಸ್ವಲ್ಪ ಖಾರನ ಹಾಕೊಳ್ಳಿ. ಇವಾಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಪೊಟ್ಯಾಟೊ ಎಗ್ ಫ್ರೈ ಅಂದಾಗ ಕೇಳಿದಾಗ ಇದ್ಯಾವ ರೀತಿ ರೆಸಿಪಿ ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಮಾಡ್ಕೊಂಡು ತಿಂದಾಗ ತುಂಬಾನೇ ಚೆನ್ನಾಗಿತ್ತು. ಸೈಡ್ ಡಿಶ್ ಕೂಡಾಗೂ ತಿನ್ಬೋದು. ತುಂಬಾನೇ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಬೇಗ ಮಾಡ್ಕೋಬಹುದು. ಸೊ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಅಷ್ಟೇ ಟೇಸ್ಟಿಯಾಗೂ ಇದೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ನಮಗೂ ಕೂಡ ತಿಳಿಸಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ವಿಡಿಯೋಸ್‌ಗಳು ನಿಮ್ಗೆ ಬೇಗ ರೀಚ್ ಆಗುತ್ತೆ. ನೀವೇ ಮೊದಲು ಕೂಡ ನೋಡ್ಬೋದು. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಥ್ಯಾಂಕ್ ಯು.